ಮದುವೆ ಮನೆಯ ತುಂಬ ನೆಂಟರಿಷ್ಟರು. ಅಲ್ಲಲ್ಲಿ ನಿಂತಿರುವ ಹೆಣ್ಣು ಮಕ್ಕಳು, ಅವರ ಸೀರೆ ಒಡವೆಗಳ ಮಾತು, ಗಂಡಸರ ಹರಟೆ, ಹುಡುಗ ಹುಡುಗಿಯರ ಕಣ್ಣೋಟ ಜೋರಾಗಿತ್ತು. ಸಂಜೆ ಆರತಕ್ಷತೆ ಮುಗಿಸಿ ಊಟ ಮಾಡಿ ಮುಂದಿನ ಶಾಸ್ತ್ರಗಳ ತಯಾರಿ ಮಾಡ್ತಾ ಇದ್ದರು ಜ್ಯೋತಿ. ಅವರಿಗೆ ಮಗನ ಮದುವೆ ಸಂಭ್ರಮ. ಕಾಲುಗಳು ನೆಲದ ಮೇಲೆ ನಿಲ್ಲದ ರೀತಿ ಓಡಾಡುತ್ತಿದ್ದರು. ಬಳೆ ಶಾಸ್ತ್ರಕ್ಕೆ ಹೆಣ್ಣನ್ನು ಕರೆತನ್ನಿ ಎಂದು ಪುರೋಹಿತರು ಹೇಳಿ ಕಳುಹಿಸಿದರು. ತಮ್ಮ ನೆಚ್ಚಿನ ಸೊಸೆಯನ್ನು ಕರೆಯೋದಕ್ಕೆ ಜ್ಯೋತಿಯವರೇ ಹೋದರು. ಭಕ್ತಿ ಭಕ್ತಿ ರೆಡಿನಾ ಕಂದ? ಹಾ ಅತ್ತೆ, ರೆಡಿ ಎಂದಳು. ಮುದ್ದು ಮುಖದ ಚೆಲುವೆ ಭಕ್ತಿ. ಅವಳನ್ನು ನೋಡಿ ಅವರ ಕಣ್ಣುಗಳು ಮೆಚ್ಚುಗೆ ಸೂಚಿಸಿದವು. ಉದ್ದ ಜಡೆಯ ಮುದ್ದು ಮುಖದ ಹುಡುಗಿ ಭಕ್ತಿ. ಯಾವಾಗಲೂ ತುಂಬ ಸಿಂಪಲ್ ಮೇಕಪ್ ಅವಳದ್ದು. ಆದರೆ ಇಂದು ಮದುಮಗಳ ಕಳೆ ಎದ್ದು ಕಾಣುತ್ತಿತ್ತು. ಬಂಗಾರ ಬಣ್ಣದ ಮೆರೂನ್ ಬಾರ್ಡರ್ ಸೀರೆ ತುಂಬ ಚೆನ್ನಾಗಿ ಕಾಣಿಸುತ್ತಿತ್ತು. ಕೈಯಲ್ಲಿ ಮದರಂಗಿ ಹಸಿರು ಬಳೆ ಅವಳ ಅಂದಕ್ಕೆ ಮತ್ತಷ್ಟು ಮೆರುಗು ನೀಡಿತು. ಪುರೋಹಿತರು ಕರೆದಿದ್ದಾರೆ ಬಾರಮ್ಮ ಅಂತ ಕರೆಕೊಂಡು ಹೋದರು ಜ್ಯೋತಿ. ಮಂಟಪಕ್ಕೆ ಬಂದ ಅವಳು ಪುರೋಹಿತರಿಗೆ ನಮಸ್ಕರಿಸಿ ಬಳೆಗಳಿಗೆ ಪೂಜೆ ಮಾಡಿ ಕೈ ತುಂಬ ಬಳೆ ತೊಡಿಸಿಕೊಂಡಳು. ಇನ್ನು ಮುತ್ತೈದರಿಗೆ ಬಳೆ ತೊಡಿಸಿದರು. ಮುಗಿದ ನಂತರ ಅರಿಶಿನ ಶಾಸ್ತ್ರ. ಭಕ್ತಿ ಸೋದರ ಅತ್ತೆ ಅವಳಿಗೆ ತವರು ಮನೆ ತಾಳಿ ಕಟ್ಟಿ ಕುಂಕುಮ ಅರಿಶಿಣ ಹಚ್ಚಿ ಅಕ್ಷತೆ ಹಾಕಿದರು. ಅರಿಶಿನ ಶಾಸ್ತ್ರ ಕಣಮ್ಮ, ಬೇರೆ ಸೀರೆ ಉಟ್ಕೊಂಡು ಬಾ ಎಂದರು ಅತ್ತೆ. ಸರಿ ಎಂದು ತಲೆಯಾಡಿಸಿ ರೂಮ್ಗೆ ಹೋದಳು. ಭಕ್ತಿ ಅಕ್ಕ ಮತ್ತು ಜ್ಯೋತಿ ಅವರು ಸೇರಿ ಎಲ್ಲ ಜೋಡಿಸಿಟ್ಟು ಗಂಡು ಹೆಣ್ಣು ಕರ್ಕೊಂಡು ಬರೋಕೆ ಹೋದರು. ಭಕ್ತಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ತಾ ಅವಳನ್ನು ರೇಗಿಸ್ತನಗುತ್ತಿದ್ದರು. ಜ್ಯೋತಿ ಮಗನ ಕರ್ಕೊಂಡು ಹೋಗೋಕೆ ಬಂದರು. ಅಭಿ ಅಭಿ ರೆಡಿನಾ? ಬಾಗಿಲು ತೆಗಿ. ಅಭಿ ಏನು ಮಾಡ್ತಾ ಇದ್ದೀಯಾ? ಡೋರ್ ತೆಗಿಯೋ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅವರ ಎರಡನೆಯ ಮಗ ಆರ್ಯ. ಏನಾಯ್ತಮ್ಮ? ನೋಡು, ನಿಮ್ಮ ಅಣ್ಣ ಬಾಗಿಲು ತೆಗೀತಿಲ್ಲ. ಹೌದಾ ಅಣ್ಣ? ಅಣ್ಣ ಡೋರ್ ಓಪನ್ ಮಾಡು. ಅಣ್ಣ ಅಣ್ಣ ಏನಾಯ್ತು ಇವನಿಗೆ ಅಂತ. ಅಣ್ಣ ತೆಗೀತಿಲ್ಲ ಛೆ ಅಂತ ಬಾಗಿಲು ಬಡಿತಿದ್ದ ಆರ್ಯ. ಅವನು ನಮ್ಮನ್ನು ಊಟಕ್ಕೆ ಕಳಿಸಿ ನಾನು ರೆಡಿ ಆಗ್ತೀನಿ ಅಂತ ಹೇಳಿದ. ನಾವು ಊಟಕ್ಕೆ ಹೋದ್ವಿ, ಇನ್ನೂ ರೆಡಿ ಆಗಿಲ್ವ ಅವನು ಅಂತ ಕೇಳಿದ್ದ ಅಭಿ ಫ್ರೆಂಡ್ ನಿಖಿಲ್. ಇಲ್ಲ, ಡೋರ್ ಓಪನ್ ಆಗ್ತಿಲ್ಲ ಹೇಳಿದ ಆರ್ಯ. ಅವನ ತಂದೆ ಪ್ರಸನ್ನ ಅವರು ಬಂದು ನೋಡಿ ಏನೋ ಅಪಾಯ ಆಗಿದೆ ಅನಿಸ್ತಾ ಅವರಿಗೆ. ಛತ್ರದ ಮ್ಯಾನೇಜರ್ ಹತ್ತಿರ ಮತ್ತೊಂದು ಕೀ ತರಿಸಿ ನೋಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಗಿದ್ದು ಸುಳ್ಳಲ್ಲ. ಮದುಮಗ ರೂಮ್ನಲ್ಲಿ ಇರಲಿಲ್ಲ, ಬಾತ್ರೂಮ್ನಲ್ಲಿ ಇಲ್ಲ, ಫ್ರೆಂಡ್ಸ್ಗೆ ಗೊತ್ತಿಲ್ಲ, ನೆಂಟರು ನೋಡಿಲ್ಲ. ಛತ್ರದಲ್ಲೇ ಅವನು ಇಲ್ಲ ಎಂಬುದನ್ನು ತಿಳಿದಾಗ ತಲೆ ಮೇಲೆ ಆಕಾಶನೇ ಕಳಚಿ ಬಿದ್ದಂತೆ ಆಗಿತ್ತು. ಕುಸಿದು ಮಂಚದ ಮೇಲೆ ಕುಳಿತರು ಪ್ರಸನ್ನ ಅವರು. ಇವಾಗ ಹುಡುಗಿ ಮನೆಯವರಿಗೆ ಏನು ಹೇಳೋದು, ಮುಂದೆ ಏನು ಮಾಡೋದು ಅವರ ಮನದಲ್ಲಿ ಇದೇ ಓಡ್ತಾ ಇತ್ತು. ರೀ, ಏನು ಹಿಂಗೆ ಮಾಡಿದ ಇವನು? ಎಲ್ಲಿಗೆ ಹೋದ ಅಂತ ಗೊತ್ತೇ ಆಗ್ತಿಲ್ಲ. ಏನು ಮಾಡೋದು ಇವಾಗ ಅಂತ ಕೇಳಿದರು ಜ್ಯೋತಿ. ಹೆಣ್ಣಿನ ಮನೆಯವರು ಕೊಟ್ಟಿದ್ದ ಉಂಗುರ, ಕೈ ಚೈನ್ ಮತ್ತು ಸರ ಎಲ್ಲ ಬಿಚ್ಚಿಟ್ಟು ಒಂದು ಪತ್ರ ಹತ್ತಿರ ಇಟ್ಟು ಹೋಗಿರೋದು ಆರ್ಯ ಕಣ್ಣಿಗೆ ಬಿತ್ತು. ಅದನ್ನು ತಗೊಂಡು ನೋಡಿದವನಿಗೆ ಕಣ್ಣ ಮುಂದೆ ಕತ್ತಲು ಬಂದಂತೆ ಆಗಿತ್ತು. ಪ್ರೀತಿಯ ಅಪ್ಪ ಅಮ್ಮ ಮತ್ತು ಆರ್ಯ. ಸಾರಿ, ನನಗೆ ಈ ಮದುವೆ ಇಷ್ಟ ಇರಲಿಲ್ಲ. ನಿಮಗೆ ಮೊದಲೇ ಹೇಳಬೇಕು ಅಂದ್ಕೊಂಡೆ, ಆದರೆ ನನಗೆ ಹೇಳೋಕೆ ಆಗಲಿಲ್ಲ. ಕಾರಣ ನಾನು ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ. ಅದಕ್ಕೆ ಅವಳನ್ನು ಬಿಟ್ಟು ಇರೋಕೆ ನನಗೆ ಆಗಲ್ಲ. ಸೊ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಭಕ್ತಿಗೆ ನನ್ನ ಕಡೆಯಿಂದ ಸಾರಿ ಹೇಳಿ, ದಯವಿಟ್ಟು ಕ್ಷಮಿಸಿ ಪ್ಲೀಸ್. ಇಂತಿ ಮಗ ಅಭಿನವ್. ಓದಿದ ಆರ್ಯನಿಗೆ ಭಕ್ತಿಗೆ ಏನು ಹೇಳಲಿ ಎಂಬ ಆತಂಕ ಭಯ. ಪ್ರಸನ್ನ ಜ್ಯೋತಿ ಅವರಿಗೆ ಮುಂದೆ ಏನು ಅಂತ ಅರ್ಥ ಆಗದೆ ಇರೋ ಪರಿಸ್ಥಿತಿ. ಎಷ್ಟೊತ್ತು ಬೇಗ ಬನ್ನಿ ಅಂತ ಕರೆಯೋಕೆ ಬಂದ ಶಾಲಿನಿ ಅವರಿಗೆ ಏನೋ ಸಮಸ್ಯೆ ಸೂಚನೆ ಕಂಡಿತು. ಏನಾಯಿತು? ಯಾಕಿಂಗೆ ಕೂತ್ಕೊಂಡಿದ್ದೀರಾ? ಜ್ಯೋತಿ ಆಂಟಿ ಏನಾಯಿತು? ಯಾಕೆ ಅಳ್ತಾ ಇದ್ದೀರಾ? ಯಾಕೆ ಎಲ್ಲೋ ಒಂಥರ ಇದ್ದೀರಾ? ಅಭಿನವ್ ಎಲ್ಲಿ? ಅವರ ಪ್ರಶ್ನೆಗಳಿಗೆ ಯಾರ ಹತ್ರನೂ ಉತ್ತರ ಇಲ್ಲ. ಆರ್ಯ ಏನಾಯ್ತೋ ನೀನಾದರೂ ಹೇಳು ಅಂತ ಕೇಳಿದಾಗ ಅಭಿ ಬರೆದಿದ್ದ ಪತ್ರ ಕೊಟ್ಟ ಆರ್ಯ ಓದಿದ ಶಾಲಿನಿ ಅವರ ಕಣ್ಣಿಂದ ನೀರು ಜಾರಿ ಪತ್ರ ಮೇಲೆ ಬಿದ್ದಿತ್ತು. ನಿಮಗೆ ಮೊದಲೇ ನಿಮ್ಮ ಮಗ ಹತ್ತಿರ ಕೇಳೋಕೆ ಏನಾಗಿತ್ತು? ನಮ್ಮ ಮಗ ನಮ್ಮ ಮಾತು ಮೀರೋದಿಲ್ಲ ಅಂತ ಹೇಳಿದ್ರಿ. ಇದೇನು ಇವಾಗ ನಿಮ್ಮ ಮಗ ಮಾಡಿರೋ ಕೆಲಸ? ಮದುವೆ ಆಸೆಯನ್ನು ಬಿಟ್ಟು ಇದ್ಲು ಅವಳು. ಇವಾಗ ಇಲ್ಲಿಯವರೆಗೂ ಬಂದು ಹೀಗೆ ಆದರೆ ಏನು ಅಂತ ಹೇಳುವುದು? ಏನು ಮಾಡೋದು? ನಾವು ಕೂಗು ಅಳು ಜೋರಾಗಿತ್ತು. ಅವರ ಮಾತಲ್ಲಿ ಇರೋದು ಸತ್ಯ ಅಂತ ಯಾರು ಏನು ಹೇಳೋಕೆ ಧೈರ್ಯ ಮಾಡಲಿಲ್ಲ. ಆ ಸುದ್ದಿ ಮದುವೆ ಮನೆ ತುಂಬ ಹರಡಿತು. ಆಸೆ ಅರಿಶಿನ ಶಾಸ್ತ್ರ ಮಾಡುವಾಗ ಗಂಡು ಹೆಣ್ಣು ಕುಳಿತುಕೊಳ್ಳುವುದು ಮೇಲೆ ಕುಳಿತಿದ್ದ ಭಕ್ತಿಗೆ ಈ ವಿಷಯ ತಿಳಿಯಲು ತಡ ಆಗಲಿಲ್ಲ. ಮದುವೆ ಮನೆ ತುಂಬ ಇದೇ ಮಾತು ಚರ್ಚೆ. ಅಯ್ಯೋ, ಆ ಹುಡುಗಿ ಇದು ಎಂಥ ದುರಾದೃಷ್ಟ ಅಂತ. ಅವಾಗ ನೋಡಿದರೆ ಹಂಗಾಯ್ತು, ಇವಾಗ ನೋಡಿದರೆ ಹಿಂಗೆ. ಛೇ ಪಾಪ, ಎಷ್ಟು ಅಂದ ಇದ್ರೆ ಏನು ಹಣೇಲಿ ಮದುವೆ ಯೋಗ ಇಲ್ಲ ಅನಿಸುತ್ತೆ. ಈ ರೀತಿಯ ಮಾತು ಅವಳ ಮನಸ್ಸಿಗೆ ಮತ್ತಷ್ಟು ಘಾಸಿ ಮಾಡಿತು. ಅರಿಶಿಣ ಹಚ್ಚಬೇಕಿದ್ದ ಕೆನ್ನೆ ಮೇಲೆ ಕಣ್ಣೀರು ಹರಿಯಿತು. ಎದ್ದು ಎಲ್ಲರೂ ಸೇರಿದ ಹುಡುಗನ ರೂಮ್ ಕಡೆ ನಡೆದಳು. ಅಯ್ಯೋ, ನನ್ನ ಮಗಳು ಏನು ಕರ್ಮ ಮಾಡಿದ್ಲು, ಅವಳಿಗೆ ಯಾಕೆ ಈಗ ಆಗ್ತಿದೆ? ಪರಮಾತ್ಮ, ನನ್ನ ಕಂದ ಹುಟ್ಟಾಗ್ನಿಂದ ಕಷ್ಟಪಟ್ಟವಳೆ, ಮದುವೆಯಾಗಿ ಸುಖವಾಗಿ ಇರಲಿ ಅಂದರೆ ಮದುವೆ ಯೋಗನೇ ಬರ್ತಿಲ್ವಾ ಅವಳ ಹಣೇಲಿ ಅಂತ ಭಕ್ತಿ ತಾಯಿ ಶಾಂತಮ್ಮನವರ ಅಳು.
ಅಮ್ಮ ನಿಂಗೆ ಮೊದಲೇ ಹುಷಾರಿಲ್ಲ, ಟೆನ್ಷನ್ ಮಾಡ್ಕೊಬೇಡ, ಸಮಾಧಾನ ಮಾಡ್ಕೊ ಅಂತ ಶಾಲಿನಿ ಅವರ ಅಮ್ಮನಿಗೆ ಸಮಾಧಾನ ಮಾಡುತ್ತಿದ್ದರು. ಇವಾಗ ಏನು ಮಾಡೋದು ಅಂತ ಕೇಳಿದರು ಭಕ್ತಿಯ ಮಾವ ಹರಿಪ್ರಸಾದ್. ಏನು ಮಾಡೋ ಹಾಗಿಲ್ಲ, ಇಲ್ಲಿಂದ ಹೋಗೋದು ಅಷ್ಟೇ. ಧ್ವನಿ ಒಂದೆಡೆ ತಿರುಗಿ ನೋಡಿದರು ಎಲ್ಲರೂ. ಕಣ್ಣುಗಳ ತುಂಬ ನೀರು ತುಂಬಿಕೊಂಡು ಎಲ್ಲರನ್ನು ನೋಡ್ತಾ ನಿಂತಿದ್ದಳು ಭಕ್ತಿ. ಅವಳನ್ನು ನೋಡಿ ತಲೆ ತಗ್ಗಿಸಿ ಅವಳು ಜಾಸ್ತಿ ಮಾಡಿದರು ಜ್ಯೋತಿ. ತನ್ನ ಆಪ್ತ ಸ್ನೇಹಿತ ನೋವಿನ ಮುಖ ನೋಡಿ ಮತ್ತಷ್ಟು ನೋವು ಪಟ್ಟನು ಆರ್ಯ. ಯಾಕೆ ಅಳ್ತೀಯಮ್ಮ? ಇದೇನು ಹೊಸದ ನನಗೆ? ಮದುವೆ ಮಂಟಪದವರೆಗೂ ಬಂದು ಮದುವೆ ನಿಲ್ಲೋದು ನನಗೆ ಹೊಸದೇನೂ ಅಲ್ಲ. ಬಾ, ಇಷ್ಟ ಆಗಿದೆ ಸಾಕು, ಮನೆಗೆ ಹೊರಡೋಣ. ಅವಳ ಮಾತು ಅವಳ ನೋವಿನ ಆಳವನ್ನು ತೋರಿಸುತ್ತಿತ್ತು. ನನ್ನ ಕ್ಷಮಿಸು ಕಂದ, ಎಲ್ಲ ಆಗಿದ್ದು ನನ್ನಿಂದಾನೆ. ನಾನೇ ಅವನನ್ನು ಸರಿಯಾಗಿ ವಿಚಾರಿಸದೆ ಮದುವೆಗೆ ಅವಸರ ಮಾಡಿಬಿಟ್ಟೆ. ಸಾರಿ ಪುಟ್ಟ. ಜ್ಯೋತಿ ನೋವಿನ ನುಡಿ. ಇರಲಿ ಬಿಡಿ ಆಂಟಿ, ನನ್ನ ಹಣೆ ಬರಹಕ್ಕೆ ನೀವು ಯಾಕೆ ಹೇಳ್ತೀರಾ? ಸಾರಿ ಭಕ್ತಿ, ಅಣ್ಣ ಹೀಗೆ ಮಾಡ್ತಾನೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಅವಳದ್ದು ನೀರವ ಮೌನ. ಆರ್ಯ, ಜ್ಯೋತಿ ನನ್ನ ಜೊತೆ ಬನ್ನಿ ಎಂದು ಅಂದರು ಪ್ರಸನ್ನ. ಎಲ್ಲಿಗೆ ರೀ? ಯಾಕಪ್ಪ, ಏನು ಮಾತಾಡೋದು? ಸುಮ್ಮನೆ ಬನ್ನಿ ಅಂದೆ. ಹೊರಗಡೆ ಹೋದರು ಪ್ರಸನ್ನ. ಅವರನ್ನು ಹಿಂಬಾಲಿಸಿದರು ಜ್ಯೋತಿ ಮತ್ತು ಆರ್ಯ. ನಾನು ಆವಾಗಲೇ ಹೇಳಿದೆ, ನಮ್ಮ ಕಡೆ ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ. ನೀವು ಯಾರು ನನ್ನ ಮಾತು ಕೇಳಿಲ್ಲ ನೋಡಿ. ಇವಾಗ ದುಡ್ಡಿನ ಜನ ಅವರು, ಅವರಿಗೆ ಏನೂ ಅನಿಸೋದಿಲ್ಲ. ಆದರೆ ನಮಗೆ ಮಾನ ಮರ್ಯಾದೆನೇ ಮುಖ್ಯ. ಹರಿಪ್ರಸಾದ್ ಅವರು ಕಿರಿಕಾರಿದರು. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಮಗೆ ಏನು ಮಾಡೋದು? ತಲೆಗೆಟ್ಟು ಹೋಗ್ತಿದೆ. ನೀವು ಬೇರೆ, ಅವರಿಗೆ ಇದೆಲ್ಲ ಮೊದಲೇ ಗೊತ್ತಿತ್ತಾ? ಹೇಳಿ. ನಾವು ಎಷ್ಟು ನೋವು ಅನುಭವಿಸ್ತಿದ್ದೀವೋ ಅಷ್ಟೇ ಅವರು ನೋವು ಅನುಭವಿಸುತ್ತಿದ್ದಾರೆ. ನೋಡಿದರೆ ಗೊತ್ತಾಗಲ್ವಾ? ಯಾವಾಗಲೂ ಇದೇ ಆಯಿತು ನಿಮ್ಮದು. ಶಾಲಿನಿ ಅವರು ಗಂಡನಿಗೆ ಸಮಜಾಯಿಸಿ ನೀಡಿದರು. ಅವರಿಗೆ ಇದೆಲ್ಲ ಹೊಸದಲ್ಲ. ಅವರ ಅಮ್ಮನ ಚಿಕ್ಕಪ್ಪನ ಮಗ ತಮ್ಮ ಆಗಬೇಕು ಅಂತ ಮೊದಲನೇ ಮಗಳನ್ನು ಸಂಬಂಧದಲ್ಲಿ ಕೊಟ್ಟು ಮದುವೆ ಮಾಡಿದ್ರು ಶಾಂತಮ್ಮ. ಸ್ವಲ್ಪ ಕೊಂಕು ಮಾತಾಡಿದ್ರು. ಹೆಂಡತಿನ ಚೆನ್ನಾಗಿ ನೋಡ್ಕೊಂಡಿದ್ರು ಹರಿಪ್ರಸಾದ್ ಅವರು. ಅವರಿಗೆ ಒಂದು ಗಂಡು ಮಗು ಆಗಿತ್ತು. ಇವಾಗಲೂ ಹಾಗೇನೆ ಅಂದ್ಕೊಂಡು ಸುಮ್ಮನೆ ಆದರು ಶಾಲಿನಿ ಅವರು. ಅಮ್ಮ ತಂಗಿನ ಸಮಾಧಾನ ಮಾಡ್ತಾ ಇದ್ರು. ಅಪ್ಪ, ಏನು ಹೇಳ್ತಿದ್ದೀರಾ ನೀವು? ಇದೇನು ಹಾಗಲ್ಲ. ನಾನು ಅವಳನ್ನು ಯಾವತ್ತೂ ಆ ದೃಷ್ಟಿಯಲ್ಲಿ ನೋಡೇ ಇಲ್ಲ. ನನ್ನ ಕೈಯಿಂದ ಈ ದಿನ ಸಾಧ್ಯ ಇಲ್ಲ, ಪ್ಲೀಸ್. ಆರ್ಯನ ಮಾತು. ಆರ್ಯ, ನಿಮ್ಮ ಅಪ್ಪ ಹೇಳ್ತಿರೋದು ಸರಿಯಾಗಿದೆ. ನೀನು ಯೋಚನೆ ಮಾಡು. ಈ ಮದುವೆ ನಿಂತರೆ ನಮ್ಮ ಮನೆ ಮಾನ ಮರ್ಯಾದೆ ಏನಾಗ್ಬೇಡ. ಮತ್ತೆ ನಿನ್ನ ಫ್ರೆಂಡ್ ಮೊದಲಿನ ಥರ ಆಗಲಿ ಅಂತ ಎಷ್ಟು ಆಸೆಪಟ್ಟು ಕಷ್ಟಪಟ್ಟಿದ್ದೆ. ಈ ಮದುವೆ ನಿಂತರೆ ಅವಳು ನಿನ್ನಿಂದ ಶಾಶ್ವತವಾಗಿ ದೂರ ಆಗ್ತಾಳೆ. ಅಷ್ಟೇ, ತುಂಬ ಟೈಮ್ ಇಲ್ಲ ಕಂದ, ಯೋಚನೆ ಮಾಡು. ಇಲ್ಲ ಅಮ್ಮ, ಅದೆಲ್ಲ ಆಗಲ್ಲ. ನಾನು ಇವತ್ತಿನವರೆಗೂ ಅವಳನ್ನು ಒಬ್ಬ ಫ್ರೆಂಡ್ ಆಗಿ ನೋಡಿದ್ದೀನಿ ಅಷ್ಟೇ. ನೀವು ಹೇಳಿದ ಹಾಗೆ ಅಂದ್ಕೊಂಡೇ ಇಲ್ಲ. ನೀನು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ದೀಯ ಆರ್ಯ? ಮಗ ಎಷ್ಟು ಹೇಳಿದ್ರು ಕೇಳದೆ ಇದ್ದದಕ್ಕೆ ಅನುಮಾನದಿಂದ ಕೇಳಿದರು ಪ್ರಸನ್ನ ಅವರು. ಸ್ವಲ್ಪ ಮೌನವಾದ ನಂತರ ಮಾತನಾಡಿದ ಆರ್ಯ. ಆ ಥರ ಇಲ್ಲ. ಸರಿ, ನೀವು ಹೇಳಿದ ಹಾಗೆ ಆಗಲಿ. ನಾನು ಭಕ್ತಿನ ಮದುವೆ ಆಗೋಕೆ ಒಪ್ಪಿಗೆ ಕೊಡ್ತೀನಿ. ಗೆಳತಿಯನ್ನು ಮದುವೆ ಆಗಲು ಕೊನೆಗೂ ಒಪ್ಪಿಗೆ ಕೊಟ್ಟಿದ್ದ. ಸರಿ ಆರ್ಯ, ನಾವು ಮುಂದಿದ್ದು ನೋಡ್ಕೊತೀವಿ. ನೀನು ಒಪ್ಪಿದೆ ಅಲ್ವಾ? ಅಷ್ಟೇ ಸಾಕು. ಆರ್ಯ, ಅವಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ನಿಮಗೆ ಮತ್ತೆ ನಾವು ಹೇಳೋದು ಏನೂ ಬೇಡ. ಆದರೆ ನಿಮ್ಮ ಅಣ್ಣ ಮಾಡ್ದಂಗೆ ಮಾಡಬೇಡ ಕಂದ. ಇಲ್ಲ ಅಮ್ಮ, ಆ ಥರ ಮಾಡಲ್ಲ. ಅವರು ಎಲ್ಲ ಒಪ್ಪಿದ್ರೆ, ಅದರಲ್ಲೂ ಭಕ್ತಿ ಒಪ್ಪಿದ್ರೆ ಮದುವೆ ಶಾಸ್ತ್ರಗಳು ಮಾಡಿ ನಂದೇನೂ ಇಲ್ಲ. ಸರಿ ಮಗನೇ ಆರ್ಯ, ಎಲ್ಲ ಒಳ್ಳೆಯದು ಆಗುತ್ತೆ. ಕ್ಷಮಿಸಿ ಬಿಡು ನಮ್ಮನ್ನು. ನಿಮ್ಮ ಅಣ್ಣ ಮಾಡಿದ ತಪ್ಪಿಗೆ ನಿಮಗೆ ಶಿಕ್ಷೆ ಅನ್ಕೊಬೇಡ. ಅವನು ಮತ್ತೆ ಬಾಯಿ ಬಿಟ್ಟು ಹೇಳಿದರೆ ಇಷ್ಟೊಂದೆಲ್ಲ ಆಗ್ತೇ ಇರಲಿಲ್ಲ. ಇವಾಗ ಅದೆಲ್ಲ ಯೋಚನೆ ಮಾಡೋಕ್ಕೆ ಆಗಲ್ಲ. ಮುಂದಿನ ತಯಾರಿ ಮಾಡೋಣ ನಡಿ ಜ್ಯೋತಿ ಅಂತ ಹೇಳಿ ಹೋದರು ಪ್ರಸನ್ನ ಅವರು. ನಿನ್ನ ಕನಸುಗಳು ಏನಿತ್ತೋ ಏನೋ ಗೊತ್ತಿಲ್ಲ ಆರ್ಯ, ಆದರೆ ನೀನು ಚೆನ್ನಾಗಿ ಸುಖವಾಗಿ ಇರ್ತೀಯ ಅಷ್ಟು ಮಾತ್ರ ಹೇಳ್ತೀನಿ. ಬೇಜಾರಾಗಬೇಡ, ಬೇಗ ಬಾ ಆಯ್ತಾ? ನಾನು ಹೋಗಿರ್ತೀನಿ ಅಂತ ಹೇಳಿ ಹೋದರು ಜ್ಯೋತಿ. ಆರ್ಯ ನೋಡಿ, ಎಲ್ಲ ಇಲ್ಲಿ ಕೇಳಿ, ನಾವು ಒಂದು ನಿರ್ಧಾರ ಮಾಡಿದ್ದೀವಿ ಅಂದರು ಪ್ರಸನ್ನ. ಭಕ್ತಿ ಮನೆಯವರ ಹತ್ತಿರ ಬಂದು. ಏನು? ಶಾಲಿನಿಯವರ ಪ್ರಶ್ನೆ. ನೀವೆಲ್ಲ ಒಪ್ಪಿದ್ರೆ ಇವಾಗಲೂ ಭಕ್ತಿ ನಮ್ಮನೆ ಸೊಸೆ ಆಗ್ತಾಳೆ. ಎಲ್ಲರಿಗೂ ಏನು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಾಯಿತು. ಮತ್ತೆ ಮುಂದುವರಿದ ಪ್ರಸನ್ನ, ನಮ್ಮ ಆರ್ಯನಿಗೆ ಭಕ್ತಿನ ಮದುವೆ ಮಾಡಿಕೊಳ್ತೇವೆ. ನೀವು ಏನು ಹೇಳ್ತೀರಾ ಅಂದರು. ಎಲ್ಲರೂ ಒಂದು ಸಲ ಯೋಚಿಸಿ ಮತ್ತೆ ಸರಿ ಅಂತ ಒಪ್ಪಿಗೆ ಕೊಟ್ಟರು. ಆದರೆ ಇನ್ನೂ ಅವರ ಮಾತನ್ನು ಅರಗಿಸಿಕೊಳ್ತಿರೋ ಭಕ್ತಿ ಮಾತ್ರ ಏನೂ ಹೇಳಿಲ್ಲ. ಭಕ್ತಿ, ಏನು ಹೇಳ್ತೀಯಾ ನೀನು ಕೇಳಿದರು ಜ್ಯೋತಿ. ಇಲ್ಲ ಆಂಟಿ, ನಾನು ಒಪ್ಕೊಳ್ಳೋದಿಲ್ಲ. ಅವನು ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ. ಅವನ್ನ ಬೇರೆ ರೀತಿ ಕಲ್ಪಿಸಿಕೊಳ್ಳೋಕೆ ಆಗೋದೇ ಇಲ್ಲ. ಪ್ಲೀಸ್, ಕೈ ಮುಗಿತೀನಿ, ಇದೆಲ್ಲ ಬಿಟ್ಟು ಬಿಡಿ. ಅಳುತ್ತಾ ಕೈ ಮುಗಿದಳು ಭಕ್ತಿ. ಅದು ಹಂಗಲ್ಲ ಭಕ್ತಿ, ಮತ್ತೇನೋ ಹೇಳೋಕೆ ಬಂದರು. ಅವಳು ಒಪ್ಪಲೇ ಇಲ್ಲ.
ಮದುವೆ ಮಾತು ಬೇಡ ಅಂತ ಹೊರಗಡೆ ಬಂದು ಅವಳ ರೂಮ್ಗೆ ಹೋದಳು. ಅವಳನ್ನು ನಾನು ಒಪ್ಪಿಸ್ತೀನಿ, ಆದರೆ ಮತ್ತೆ ಏನೂ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಹೋದರು ಶಾಲಿನಿ. ಹಾಗೋ ಹೀಗೋ ಮಾಡಿ ಅವಳನ್ನು ಶತಪ್ರಯತ್ನ ನಂತರ ಒಪ್ಪಿಸಿ ಕರ್ಕೊಂಡು ಬಂದರು. ಅವಳ ಒಪ್ಪಿಗೆ ಎಲ್ಲರ ಮುಖದಲ್ಲಿ ಒಂದು ನೆಮ್ಮದಿಯ ಸಣ್ಣ ನಗುವನ್ನು ಮೂಡಿಸಿತು. ಇಬ್ಬರನ್ನು ಕೂರಿಸಿ ಅರಿಶಿನ ಹಚ್ಚಿ ಎಲ್ಲ ಶಾಸ್ತ್ರ ಮುಗಿಸಿ ಸ್ನಾನಕ್ಕೆ ಕಳುಹಿಸಿದರು. ಬೆಳಿಗ್ಗೆ ಬೇಗ ಮುಹೂರ್ತ ಇದ್ದಿದ್ದರಿಂದ ಇಬ್ಬರಿಗೂ ಸ್ವಲ್ಪ ರೆಸ್ಟ್ ಮಾಡೋಕೆ ಹೇಳಿ ಕಳುಹಿಸಿದ್ರು. ಬೆಳಿಗ್ಗೆ ಮದುವೆ ಆಗಲ್ಲ ಅಂದ್ಕೊಂಡಿದ್ದವ್ರಿಗೆ ಮದುವೆ ಆಗ್ತಿರೋದು ನೋಡಿ ಖುಷಿ ಜೊತೆಗೆ ಆಶ್ಚರ್ಯ ಉಂಟಾಗಿತ್ತು. ಆರ್ಯ ರೆಡಿ ಆದ್ಯೆ ಅಂತ ಕೇಳಿದರು ಜ್ಯೋತಿ. ಹ್ಞೂ ಅಮ್ಮ. ರೇಷ್ಮೆ ಬಿಳಿ ಅಂಗಿ ಪಂಚೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದ ಮಗನ ನೋಡಿ ನಕ್ಕರು ಜ್ಯೋತಿಯವರು. ಆದರೆ ಅಮ್ಮ ಎದುರು ಪ್ರತಿಯಾಗಿ ನಗು ಬರಲಿಲ್ಲ ಅವನಿಂದ. ಎಲ್ಲ ಸರಿಯಾಗುತ್ತೆ ಅಂತ ಕಣ್ಣಿನಲ್ಲೇ ಧೈರ್ಯ ಹೇಳಿದರು. ಮೆರೂನ್ ಬಣ್ಣದ ಗೋಲ್ಡನ್ ಬಾರ್ಡರ್ ಸೀರೆ, ಮೊಗ್ಗಿನ ಜಡೆ, ಕಣ್ಣಿಗೆ ಕಾಜಲ್, ತುಟಿಗೆ ಸ್ವಲ್ಪನೇ ಲಿಪ್ಸ್ಟಿಕ್, ಸ್ವಲ್ಪ ಮುಖಕ್ಕೆ ಮೇಕಪ್, ಹಣೆಯಲ್ಲಿ ಬಾಸಿಂಗ, ರೆಡಿಯಾಗಿ ಸುಮ್ಮನೆ ಕುಂತಿದ್ದವಳನ್ನು ನೋಡಿ ಎಷ್ಟು ಮುದ್ದಾಗಿ ಇದ್ದೀಯ ಭಕ್ತಿ, ನೀನು ನಿಜವಾಗ್ಲೂ ಸೂಪರಾಗಿ ಕಾಣ್ತಿದ್ದೀಯ ಕಣೆ. ನಾನು ಏನಾದರೂ ಹುಡುಗ ಆಗಿದ್ರೆ ಹೊತ್ಕೊಂಡು ಹೋಗ್ತಿದ್ದೆ ಅಂತ ಹೇಳ್ತಿದ್ಲು ಭವ್ಯ, ಭಕ್ತಿಯ ಪ್ರಾಣ ಸ್ನೇಹಿತೆ. ಅವಳ ಮಾತಿಗೆ ಫೇಲವನಿಗೆ ನಕ್ಕು ಸುಮ್ಮನಾದಳು. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಗಂಡು ಹೆಣ್ಣು ಕರ್ಕೊಂಡು ಬನ್ನಿ ಎಂದು ಪುರೋಹಿತರು ಹೇಳಿದಾಗ ಮದುಮಗ ಬಂದು ನಿಂತುಕೊಂಡ. ಮುಂದೆ ಅಂತರ್ಪುಟ ಹಿಡಿದಿದ್ದರು. ಪುರೋಹಿತರು ಹೇಳಿದ ಮಂತ್ರ ಹೇಳುತ್ತಿದ್ದ ಆರ್ಯನ್ ಹೆಣ್ಣು ಕರೀರಿ ಅಂದ್ರು. ಮೆಲ್ಲನೆ ನಡಿಗೆಯಲ್ಲಿ ಬಂದು ಆ ಕಡೆ ನಿಂತಿದ್ದಳು ಚೆಲುವೆ. ಅಂತರ್ಪುಟ ಸರಿತು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಹಾರ ಹಾಕಪ್ಪ ಕೈಗೆ ಕೊಟ್ಟು ಹೇಳಿದರು. ಅವನು ಹಾಕಿದ ನಂತರ ಇವಳು ಅವನಿಗೆ ಹಾರ ಹಾಕಿದಳು. ಜೀರಿಗೆ ಬೆಲ್ಲ ಹಾಕಿದರು. ಗಟ್ಟಿ ಮೇಳ ನಾದಗಳು ಮೊಳಗುತ್ತಿದ್ದ ಹಾಗೆ. ಮಾಂಗಲ್ಯ ಕೈಲಿ ಹಿಡಿದು ಕೊರಳ ಹತ್ತಿರ ಕೈ ತಗೊಂಡು ಹೋದವನ ಕೈಗಳು ನಡುಗುತ್ತಿದ್ದವು. ಹೇಗೋ 3 ಗಂಟು ಹಾಕಿ ಅದಕ್ಕೆ ಕುಂಕುಮ ಹಚ್ಚಿ ಹಣೆಗೆ ಕುಂಕುಮ ಹಚ್ಚಿದನು. ಸಪ್ತಪದಿ ತುಳಿದು ಅವಳ ಕಾಲಿಗೆ ಕಾಲುಂಗುರ ಹಾಕಿದನು. ಮದುವೆ ಮಂಟಪಕ್ಕೆ ಅಭಿಯೊಂದಿಗೆ ಜೀವನದ ಕನಸುಗಳು ಕಟ್ಟಿ ಬಂದವಳು. ಅಭಿನವ್ ವೇಟ್ಸ್ ಭಕ್ತಿ ಎಂದು ಇದ್ದ ನಾಮಫಲಕ ನೋಡಿ ಖುಷಿಪಟ್ಟವಳು. ಅವನ ಹೆಸರಿನ ತಾಳಿಗೆ ಇಂದು ಆರ್ಯನ್ ಒಡೆಯನಾಗಿದ್ದ. ಇಲ್ಲಿ ನಾವು ಅನ್ಕೊಂಡಿದ್ದು ಯಾವುದು ನಡೆಯೋದಿಲ್ಲ ಎಂಬ ಸತ್ಯ ತಿಳಿದು ಮನಸ್ಸಲ್ಲಿ ದುಃಖಿಸುತ್ತಿದ್ದಳು ಹುಡುಗಿ. ಅರುಂಧತಿ ನಕ್ಷತ್ರ ತೋರಿಸುತ್ತಾ ಅವಳ ಭುಜ ಹಿಡಿದು ಕೈಯನ್ನು ಮೇಲೆ ಮಾಡಿ ನೋಡುತ್ತಿದ್ದ. ಕಾಣ್ತಾ ನಕ್ಷತ್ರ ಎಂದು ಕೇಳಿದ ಸ್ನೇಹಿತನಿಗೆ ನನ್ನ ಕೈಗೆ ಸಿಗು, ನಿಂಗೆ ಸರಿಯಾಗಿ ತೋರಿಸ್ತೀನಿ ಅಂತ ಗೊಣಗಿಕೊಂಡಿದ್ದು ಕೇಳಿ ಅವನನ್ನೇ ನೋಡಿದಳು ಭಕ್ತಿ. ಅವನು ಅವಳನ್ನು ನೋಡಿದಾಗ ಇಬ್ಬರ ಕಣ್ಣುಗಳು ಬೆರೆತವು. ಅದೇ ಟೈಮ್ಗೆ ಸರಿಯಾಗಿ ಫೋಟೋಗ್ರಾಫರ್ ಫೋಟೋ ಕ್ಲಿಕ್ಕಿಸಿದ. ಫ್ಲಾಶ್ಗೆ ಎಚ್ಚೆತ್ತ ಆರ್ಯ ಸರಿದು ನಿಂತನು. ಅವನಿಗೆ ಬೆಸ್ಟ್ ಫ್ರೆಂಡ್ ಆಗಿದ್ದವಳು ಮಡದಿಯಾಗಿದ್ದು ಊಹಿಸಲು ಅಸಾಧ್ಯವಾಗಿತ್ತು. ಮಂಟಪಕ್ಕೆ ಬಂದು ಎಲ್ಲ ಹಿರಿಯರ ಕಾಲಿಗೆ ನಮಸ್ಕರಿಸಿದರು ಇಬ್ಬರು. ಶಾಂತ ಅವರಿಗೆ ಮಗಳ ಕೊರಳಲ್ಲಿ ತಾಳಿ ನೋಡಿದ ಖುಷಿಗೆ ಕಣ್ಣಲ್ಲಿ ನೀರು ತುಂಬಿತ್ತು. ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೋ ಆರ್ಯ, ಇಷ್ಟು ದಿನ ಸ್ನೇಹಿತರಾಗಿದ್ರಿ, ಇನ್ಮೇಲೆ ಗಂಡ ಹೆಂಡತಿ ಆಗಿದ್ದೀರಾ, ಹೊಂದ್ಕೊಂಡು ಸುಖವಾಗಿ ಸಂತೋಷವಾಗಿ ಇರಿ ಅಂತ ಆಶೀರ್ವಾದ ಮಾಡಿದರು. ಅಂತ ನುಡಿದನಷ್ಟೆ. ಅಮ್ಮನ ತಬ್ಬಿಕೊಂಡು ಮನಸಾರೆ ಅತ್ತಳು ಭಕ್ತಿ. ಅವಳ ಅಪ್ಪ ತೀರಿಕೊಂಡಾಗಿನಿಂದ ಇಲ್ಲಿಯವರೆಗೂ ಮಗನ ಸ್ಥಾನ ತುಂಬಿದವಳು ಇಂದು ಮತ್ತೊಂದು ಮನೆಯನ್ನು ಬೆಳಗಲು ಹೋಗುತ್ತಿದ್ದಳು. ಅವರಿಗೆ ಖುಷಿ ಜೊತೆಗೆ ಮಗಳು ಇನ್ನು ಮುಂದೆ ನಮ್ಮ ಜೊತೆಗೆ ಇರಲೆಂಬ ದುಃಖ ಮತ್ತೊಂದು ಕಡೆ. ಅಕ್ಕ, ಫ್ರೆಂಡ್ ಎಲ್ಲರೂ ಅವಳನ್ನು ತುಂಬ ಹಚ್ಚಿಕೊಂಡಿದ್ದರು. ಅಂತಹ ಸ್ವಭಾವದವಳು ಮುದ್ದು ಹುಡುಗೆ. ಜ್ಯೋತಿ ಅವರು ಸಹ ಖುಷಿಗೆ ಕಣ್ಣು ತುಂಬಿಕೊಂಡು ನಿಂತಿದ್ದರು. ಅವರಿಗೆ ಭಕ್ತಿ ನಮ್ಮನೆ ಸೊಸೆ ಆಗಬೇಕು ಅಂತ ಇದ್ದಿದ್ದ ಆಸೆ ಈಡೇರಿತು. ಮತ್ತೆ ಮಗ ಕೊಟ್ಟ ಮಾತು ನೆರವೇರಿಸಿದ. ಅಷ್ಟೇ ಸಾಕಿತ್ತು ಅವರಿಗೆ. ಎಲ್ಲರ ಆಶೀರ್ವಾದ ಪಡೆದು ರಿಸೆಪ್ಷನ್ಗೆ ರೆಡಿಯಾಗಿ ಬಂದರು. ಸ್ಟೇಜ್ ಮೇಲೆ ನಿಂತಾಗ ಎಲ್ಲರಿಗೂ ಅವರನ್ನು ಜೋಡಿ ನೋಡಿ ಕಣ್ತುಂಬಿಕೊಂಡವರೇ. ಅಷ್ಟು ಮುದ್ದಾದ ಜೋಡಿ, ನೆಂಟರ ಸ್ನೇಹಿತರು, ಜೊತೆಗೆ ಫೋಟೋ, ಗಿಫ್ಟ್, ಫ್ಯಾಮಿಲಿ ಫೋಟೋ ಎಲ್ಲ ಮುಗಿದು ಊಟ ಮಾಡಿ ಹೊರಟಾಗ ಮಧ್ಯಾಹ್ನ 4 ಗಂಟೆ ಮೇಲೆ ಆಗಿತ್ತು. ಎಲ್ಲರಿಗೂ ಮತ್ತೊಮ್ಮೆ ಕಾಲಿಗೆ ನಮಸ್ಕರಿಸಿ ಹೊರಡಲು ನಿಂತರು. ಏನು ಯೋಚನೆ ಮಾಡಬೇಡಿ, ಅವಳು ಇವಾಗ ನಿಮ್ಮ ಮಗಳು ಅಷ್ಟೇ ಅಲ್ಲ, ನಮ್ಮನೆ ಸೊಸೆ, ನಮ್ಮನೆ ಮಗಳು ಅವಳೇನೆ. ನನಗೆ ಹೆಣ್ಣು ಮಕ್ಕಳು ಇಲ್ಲ, ಅವಳೇ ಮಗಳು ಅಂತ ಹೇಳಿದರು ಜ್ಯೋತಿ. ನಮಗೆ ಗೊತ್ತಿದೆ ನೀವು ಅವಳನ್ನು ಎಷ್ಟು ಇಷ್ಟಪಡುತ್ತೀರಾ ಅಂತ, ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳಿದರು ಅವಳ ತಾಯಿ ಶಾಂತಮ್ಮ. ಮತ್ತೊಮ್ಮೆ ಆರ್ಯ ಹತ್ತಿರ ಬಂದವರೇ, ಅವಳು ಏನಾದರೂ ತಿಳಿದೇ ತಪ್ಪು ಮಾಡಿದರೆ ಕ್ಷಮಿಸಿ ಬಿಡಪ್ಪ, ಅವಳಿಗೆ ಇನ್ಮೇಲೆ ನೀನೇ ಎಲ್ಲ ಅಂತ ಹೇಳಿ ಕೈ ಮುಗಿದಾಗ, ಅಯ್ಯೋ ಆಂಟಿ ಯಾಕೆ ಕೈ ಮುಗಿತೀರಾ, ನನ್ನ ಜೀವ ಇರುವವರೆಗೂ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ನೀವು ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದ. ಅವನ ಮಾತು ಕೇಳಿ ಅಲ್ಲಿದ್ದ ಎಲ್ಲರಿಗೂ ಸಂತೋಷವಾಗಿತ್ತು. ಗೋಧೂಳಿ ಸಮಯದೊಳಗೆ ಮನೆ ತುಂಬಿಸಿಕೊಳ್ಳಬೇಕು, ಹೊರಡೋಣ ಅಂತ ಹೊರಡಿಸಿದರು ಜ್ಯೋತಿ ಅವರು. ಕಾರು ಹತ್ತಿ ಎಲ್ಲರಿಗೂ ಕಣ್ಮರೆಯಾಗುವವರೆಗೂ ಕೈ ಬೀಸಿದಳು ಭಕ್ತಿ. ಪಕ್ಕದಲ್ಲಿ ನೋಡಿದಳು. ಹಿಂದೆ ಸೀಟಿಗೆ ಹೊರಗಿ ಕಣ್ಣು ಮುಚ್ಚಿದ ಆರ್ಯ. ಕಾರಿನ ಹೊರಗೆ ನೋಡುತ್ತಾ ಕುಳಿತಳು ಇವಳು. ಕಾಲಚಕ್ರ ಗೊತ್ತಿಲ್ಲದೆ ತನ್ನ ಪಾಡಿಗೆ ತನ್ನ ಕೆಲಸ ಮಾಡುತ್ತಿತ್ತು. ಕಾರಿನ ಚಕ್ರ ಮನೆ ದಾರಿ ಹಿಡಿದು ಹೊರಟಿತ್ತು. ಆರ್ಯ ಹಾಡು ಹೇಳುತ್ತಿದ್ದ. ಯಪ್ಪ ಆರ್ಯ, ಸ್ವಲ್ಪ ಬಾಯಿ ಮುಚ್ಚುತ್ತೀಯ ನೀನು? ಕತ್ತೆ ರಾಗದಲ್ಲಿ ಹಾಡಬೇಡ, ಕಿವಿ ತೂತಾಗ್ತಿದೆ.
ಹೋ ನಮ್ಮದು ಕತ್ತೆ ರಾಗ, ನಿಂದೇನು ಕೋಗಿಲೆ ರಾಗನಾ? ಹಲೋ ಮೈ ಡಿಯರ್ ಬೆಸ್ಟಿ, ನಾನು ಹಾಡು ಹೇಳಿದರೆ ಕೇಳೋಕೆ 2 ಕಿವಿ ಆದರೂ ಸಿಗುತ್ತೆ, ಆದರೆ ನೀನು ಕರ್ಕಶವಾಗಿ ಹಾಡು ಹೇಳ್ತಿದ್ರೆ ಯಾರಾದರೂ ಸೂಸೈಡ್ ಮಾಡ್ಕೊತಾರೆ ಅಷ್ಟೇ. ಬಾಯಿ ಮುಚ್ಚಿದ್ರೆ ಸರಿ ಇವಾಗ, ಇಲ್ಲ ಅಂದರೆ ಅಲ್ಲೂ ಎಲ್ಲ ಉದುರಿಸ್ಬೇಕಾಗುತ್ತದೆ. ಉದುರಿಸ್ತೀಯ? ಅಲ್ಲಿಯವರೆಗೂ ನಾನೇನು ಕಡಲೆಪುರಿ ತಿಂತಿರ್ತೀನಿ, ಹೋಗಲೇ. ಆರ್ಯ ಮತ್ತು ನಾನು ಹಾಗೆ ಕೇಳಿದ್ದಕ್ಕೆ ಉತ್ತರ ಕೊಡು. ಯಾವುದಕ್ಕೆ? ಆ ಹುಡುಗನಿಗೆ ಯಾಕೆ ಹೊಡೆದಿದ್ದು? ಯಾವ ಹುಡುಗ? ಗೊತ್ತಿದ್ರು ಯೋಚನೆ ಮಾಡೋ ಥರ ನಾಟಕ. ಆರ್ಯ, ಸುಮ್ಮನೆ ಕೋಪ ಬರಿಸ್ಬೇಡ, ಮುಚ್ಕೊಂಡು ಹೇಳು. ಸೀರಿಯಸ್ ಆಗಿ ಕೇಳ್ತಿದ್ದೀಯಾ? ಓಕೆ ಕೇಳು. ಅವನು ಅದೇ ನಿಂಗೆ ಲವ್ ಲೆಟರ್ ಕೊಟ್ಟ ಅಂತ ಭವ್ಯ ಹೇಳಿದ್ಲು. ಆಮೇಲೆ ತುಂಬ ತೊಂದರೆ ಕೊಡ್ತಿದ್ದಾನೆ ಅಂತ ಹೇಳಿದ್ಲು. ಅದಕ್ಕೆ ಹೊಡೆದಿದ್ದು. ಹೋ, ಅಷ್ಟಕ್ಕೆ ಯಾಕೆ ಹೊಡಿಬೇಕಿತ್ತು? ವಾರ್ನ್ ಮಾಡಿದರೆ ಆಗ್ತಿತ್ತು. ನಾನು ಹಾಗೆ ಅಂದ್ಕೊಂಡು ಫೋನ್ ಮಾಡಿದೆ. ಅವನು ಕೇಳಲಿಲ್ಲ, ನನಗೆ ಜೋರು ಮಾಡಿದ. ನಿಂಗೆ ಏನಂದ? ನಿಂಗೆ ಯಾಕೆ ಬೇಕು? ನಿಂದು ನೀನು ನೋಡ್ಕೊ. ನೀನೇನು ಅವಳ ಲವ್ವರ್ ಅಲ್ಲ, ಮತ್ತೆ ಯಾಕೆ ಮಾತಾಡ್ತಿದ್ದೀಯಾ ಅಂತ. ಅದಕ್ಕೆ 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 2 ಬಿಟ್ಟೆ ಅಷ್ಟೇ. ನಿಂದು ಯಾಕೋ ಹತ್ಯೆ ಆಯಿತು ಆರ್ಯ. ಅಂದರೆ ಅವನು ನನಗೆ ಪ್ರಪೋಸ್ ಮಾಡಿದರೆ ನನಗೆ ಇಷ್ಟ ಇಲ್ವಾ ಅಂತ ಕೇಳೋದು ಬಿಟ್ಟು ಅವನಿಗೆ ಹೋಗಿ ಬಾರಿಸಿದರೆ ಏನಂತ? ಒಮ್ಮೆ ಅವಳ ಮುಖ ನೋಡಿ ಅಂದರೆ ನಿಂಗೆ ಇಷ್ಟ ಇತ್ತಾ? ಇಷ್ಟ ಅಂತ ಏನೂ ಇರಲಿಲ್ಲ, ಸುಮ್ಮನೆ ಕಾಲೇಜಿನಲ್ಲಿ ಗಲಾಟೆ ಹಾಕಿ ಅಂತ ಅಷ್ಟೆ. ಅದು ಅಲ್ಲದೆ ಇವತ್ತೆಲ್ಲ ನಾಳೆ ಯಾರಾದರೂ ಇಷ್ಟ ಆಗ್ಬೋದಲ್ವಾ? ನಿಂಗೆ ಯಾರೇ ಇಷ್ಟ ಆಗಬೇಕು ಅಂದರೂ ಮೊದಲು ನನಗೆ ಇಷ್ಟ ಆಗಬೇಕು, ಗೊತ್ತಾಯ್ತಾ? ಯಾಕೆ ಹಂಗೆ? ಯಾಕೆ ಅಂದರೆ ನಿಂಗೆ ಯಾರು ಮ್ಯಾಚ್ ಆಗ್ತಾರೆ, ಯಾರು ಆಗಲ್ಲ ನನಗೆ ಗೊತ್ತಾಗುತ್ತೆ. ಸೊ ನಾನು ಯಾರು ಹೇಳ್ತೀನೋ ಅವನನ್ನೇ ನೀನು ಲವ್ ಮಾಡಬಹುದು, ಇಲ್ಲ ಮದುವೆ ಆಗ್ಬೋದು ಅಷ್ಟೆ. ನೀನು ತುಂಬ ಸ್ವಾರ್ಥಿಯಾಗಿ ಯೋಚಿಸುತ್ತಿದ್ದೇನೆ ಅಂತ ಅನಿಸ್ತಿಲ್ವಾ? ಹೌದು, ನಾನು ಸ್ವಾರ್ಥಿನೇ. ಏನಿವಾಗ? ಏನು ಮಾಡ್ತೀಯಾ? ಏನೂ ಮಾಡಲ್ಲ. ಇವನಿಗೆ ಹೊಡೆದಿದ್ದು ಅದಕ್ಕೇನಾ? ನಿಂಗೆ ಇಷ್ಟ ಆಗಲಿಲ್ಲ ಅಂತನಾ? ದುರುಗುಟ್ಟಿ ನೋಡಿ, ಅವನು ಚಪ್ಪನ್ ಮಗ. ಅವನು ನಿಂಗೆ ಸೂಟ್ ಆಗಲ್ಲ, ಗೊತ್ತಾಯ್ತಾ? ನಿಂಗೆ ಗೊತ್ತಿಲ್ಲ ಹುಡುಗರ ಬಗ್ಗೆ, ಸುಮ್ಮನೆ ತೆಪ್ಪಗೆ ಇರು. ನಾನು ಯಾವನ್ನಾದರೂ ಒಬ್ಬ ಮುಟ್ಟಾಳನ ನೋಡುವವರೆಗೂ, ಆಯಿತಾ? ಯಾರೋ ಮುಟ್ಟಾಳ? ನೀನು ಮುಟ್ಟಾಳ. ನನ್ನ ಹುಡುಗ ಹೀರೋ ಥರ ಇರ್ತಾನೆ, ನೋಡ್ತಾ ಇರೋ ಗೂಬೆ. ನೋಡ್ತಾ ಇರ್ತೀನಿ ನಿಂಗೆ ಸಿಗೋ ಗೂಬೇನ. ಆರ್ಯ ಕೋತಿ ಕತ್ತೆ ಅಂತ ಬೈತಾ ಹೊಡಿತಾ ಇದ್ಲು. ಮತ್ತೆ ಏನು ಮಾಡಿದೆ? ಅವನಿಗೆ ಕೊಟ್ಟ ಲೆಟರ್ನ ಅಯ್ಯೋ ಕ್ಲಾಸ್ ರೂಮ್ನಲ್ಲಿ ಅದನ್ನು ಅಲ್ಲೇ ಹರಿದು ಡಸ್ಟ್ಬಿನ್ಗೆ ಹಾಕ್ತೆ. ಅದಕ್ಕೆ ಅವನಿಗೆ ಕ್ಲಾಸಲ್ಲಿ ಅವಮಾನ ಆಯ್ತಂತೆ. ಅದಕ್ಕೆ ಸ್ವಲ್ಪ ಕಾಟ ಕೊಡ್ತಿದ್ದ. ಅದನ್ನು ಆ ಗೂಬೆ ಭವ್ಯ ನಿನಗೆ ಹೇಳಿದ್ದಾಳೆ. ಮತ್ತೆ ಏನಿಲ್ಲ, ಆದಷ್ಟು ಬೇಗ ನೀನು ಹುಡುಗ ಸಿಗಲಿ ಅಂತ ಬೇಡ್ಕೊ ದೇವರ ಹತ್ರ, ಆಯಿತಾ? ಬೇಡ್ಕೊಳ್ತೀನಿ. ಹಾಗೆ ಬೇಗ ಟ್ಯೂಬ್ಲೆಟ್ ಸಿಗಲಿ ಅಂತನೂ ಕೇಳ್ಕೊತೀನಿ. ಈ ಟ್ಯೂಬ್ಲೆಟ್ ಯಾರು? ನಿನ್ನ ಹುಡುಗಿ ನಗ್ತಾ ಓಡೋಗ್ತಾ ಇದ್ಲು. ಅಯ್ಯೋ ಪಾಪಿ, ಸಿಗು ಕೈಗೆ ಇದೆ ನಿಂಗೆ. ಕಾರಿನ ಬ್ರೇಕ್ ಸಡನ್ ಆಗಿ ಬಿದ್ದಿದ್ದಕ್ಕೆ ವಾಸ್ತವಕ್ಕೆ ಬಂದ ಆರ್ಯ ಡ್ರೈವರ್ಗೆ ನೋಡಿಕೊಂಡು ಓಡಿಸೋಕೆ ಆಗಲ್ವಾ ಅಂತ ಹೇಳಿ ಪಕ್ಕದಲ್ಲಿ ನೋಡಿದ. ಅವಳು ಹಿಂದೆ ಸೀಟಿಗೆ ಹೊರಗಿಕೊಂಡು ಮಲ್ಕೊಂಡಿದ್ಲು. ನೋಡಿ ಸುಮ್ಮನೆ ಕಿಟಕಿ ಕಡೆ ಮುಖ ಮಾಡಿ ಕೂತ್ಕೊಂಡ. ದೊಡ್ಡದಾದ ಗೇಟ್ ದಾಟಿ ಒಳಗೆ ಬಂತು ಕಾರು. ಭಕ್ತಿನೂ ಮಲಗಿದ್ದಳು. ಭಕ್ತಿ ಕರೆದ. ಎಚ್ಚರ ಆಗಲಿಲ್ಲ. ಒಮ್ಮೆ ಭುಜ ಮುಟ್ಟಿ ಕರೆದ. ತಕ್ಷಣ ಎದ್ದು ಕಣ್ಣು ಬಿಟ್ಟು ನೋಡಿದಳು. ಮನೆ ಬಂತು. ಆಗಲೇ ಎಲ್ಲರೂ ಬಂದಿದ್ದಾರೆ. ಅವರು ಬಂದರು. ಆರತಿ ತನ್ನಿ, ಅಲ್ಲೇ ಹೊರಗಡೆಯೇ ಇರಿ, ಆರತಿ ಮಾಡಬೇಕು, ಜ್ಯೋತಿ ಅವರು ಹೇಳಿದರು. ಇಬ್ಬರೂ ಬಾಗಿಲಲ್ಲಿ ನಿಲ್ಲಿಸಿ ಆರತಿ ಮಾಡಿ ಭಕ್ತಿನ ಕೈಯಲ್ಲಿ ಬಾಗಿಲಿಗೆ ಮತ್ತೆ ಹೊರಗಡೆ ಇದ್ದ ತುಳಸಿ ಕಟ್ಟಿಗೆ ಪೂಜೆ ಮಾಡಿಸಿ ₹1 ಕಾಯಿನ್ ಇಟ್ಟು ಅದರ ಮೇಲೆ ಭಕ್ತಿ ಕಾಲು ಮೇಲೆ ಆರ್ಯನ ಕಾಲು ಇಟ್ಟು ಮೊಳೆ ಹೊಡೆಯೋ ಶಾಸ್ತ್ರ ಮಾಡಿಸಿದ್ರು. ಸೇರಕ್ಕೆ ಬೆಲ್ಲ ಹೊಸ್ತಿಲ ಮೇಲೆ ಇಟ್ಟು ಬಲಗಾಲಲ್ಲಿ ಒದ್ದು ಬಾರಮ್ಮ. ಸರಿ, ಬಲಗಾಲಲ್ಲಿ ಒದ್ದು ಆರ್ಯ ಜೊತೆ ಬಲಗಾಲಿಟ್ಟು ಹೋದಳು. ದೇವರ ಕೋಣೆ ಮುಂದೆ ನಿಲ್ಲಿಸಿ ದೇವರಿಗೆ ದೀಪ ಹಚ್ಚು ಅಂದರು. ಅವರು ಹೇಳಿದಂತೆ ದೀಪ ಹಚ್ಚಿ ಮನಸ್ಸಿನಲ್ಲಿ ನನ್ನಿಂದ ಈ ಮನೆಗೆ ಯಾವತ್ತೂ ನೋವು ಆಗದೇ ಇರೋ ಥರ ನೋಡಿಕೊಳ್ಳಪ್ಪ ದೇವರೇ ಅಂತ ದೇವರಿಗೆ ಬೇಡಿಕೊಂಡಳು. ಹಣೆಯಲ್ಲಿ ಏನು ಬರೆದಿದೆಯೋ ಗೊತ್ತಿಲ್ಲ, ಫುಲ್ ಕನ್ಫ್ಯೂಸ್ ಆಗಿದ್ದೀನಿ. ಒಳ್ಳೆಯದು ಆದರೆ ಸಾಕಪ್ಪ ಅಂತ ಹೊರಗಡೆ ನಿಂತು ಬೇಡಿಕೊಂಡ ಆರ್ಯ. ಸುಸ್ತಾಗಿರುತ್ತೆ, ಹೋಗಿ ಇಬ್ಬರು ರೆಸ್ಟ್ ಮಾಡಿ ಅಂತ ಹೇಳಿದರು ಪ್ರಸನ್ನ ಅವರು. ಅಯ್ಯೋ ರೀ, ಸ್ವಲ್ಪ ಸುಮ್ಮನೆ ಇರಿ. ಏನು? ವಾಣಿ, ಟೀ ತಗೊಂಡು ಬಾ ಹೇಳಿದರು ಜ್ಯೋತಿ. ಮದುವೆಗೆ ಬಂದಿದ್ದ ನೆಂಟರೆಲ್ಲ ಹೋಗಿ ಸ್ವಲ್ಪ ಮಂದಿ ಮಾತ್ರ ಉಳ್ಕೊಂಡಿದ್ರು.
ಎಲ್ಲರಿಗೂ ಟೀ ತಂದು ಕೊಟ್ಲು. ಮನೆ ಕೆಲಸದ ಮಾಡೋ ವಾಣಿ. ಟೀ ಕುಡಿದು ಗೆಸ್ಟ್ ರೂಮ್ ಕ್ಲೀನ್ ಮಾಡಿಸಿದ್ದೀನಿ. ಮುಖ ತೊಳೆದುಕೊಂಡು ಫ್ರೆಶ್ ಆಗಿ ಬಾ ಆಯ್ತಾ? ಹ್ಞೂ ಆಂಟಿ. ಅರೆ ನಿಂಗೆ ಎಷ್ಟು ಸಲ ಹೇಳಬೇಕು, ಆಂಟಿ ಅಲ್ಲ ಅತ್ತೆ ಅಂತ ಕರಿ ಅಂತ. ಸರಿ ಅತ್ತೆ. ಹೌದು, ಇವತ್ತು ಗೆಸ್ಟ್ ರೂಮ್ನಲ್ಲಿ ರೆಸ್ಟ್ ಮಾಡು ಆಯಿತಾ? ಸರಿ ಅತ್ತೆ. ಆರ್ಯ, ಹೋಗು ಮಗನೇ, ಹೋಗಿ ಫ್ರೆಶ್ ಆಗಿ ಬಾ. ಸರಿ ಅಂತ ಮೆಟ್ಟಿಲು ಹತ್ತಿ ಮೇಲ್ಗಡೆ ಅವನ ರೂಮ್ಗೆ ಹೋದೆನು. ಇವಳು ಗೆಸ್ಟ್ ರೂಮ್ಗೆ ಹೋಗಿ ಆ ಭಾರವಾದ ಸೀರೆ ಚೇಂಜ್ ಮಾಡಿ ಮುಖ ತೊಳ್ಕೊಂಡು ತಲೆ ಬಾಚಿಕೊಂಡು ಒಂದು ಜಡೆ ಹಾಕೊಂಡು ಒಂದು ಚೈನ್ ಇಟ್ಕೊಂಡು ಒಡವೆ ಅಷ್ಟು ಬಿಚ್ಚಿ ತೆಗೆದಿದ್ದಳು. ಮುಖಕ್ಕೆ ಬಿಂದಿ ಇಟ್ಟು ಸುಮ್ಮನೆ ಮಂಚದ ಮೇಲೆ ಕುಳಿತುಕೊಂಡ್ಳು. ಈ ಮನೆ ಹೊಸದಲ್ಲ, ತುಂಬ ಸಲ ಬಂದಿದ್ದೀನಿ. ಇಲ್ಲಿ ಇರೋರು ಹೊಸಬರೂ ಅಲ್ಲ. ಆದರೂ ಇವತ್ತು ಯಾಕಿಷ್ಟು ಭಯ ಆಗ್ತಿದೆ ಸ್ವಗತ ಹೇಳುತ್ತಾ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದಳು ಭಕ್ತಿ. ಯೋಚನೆ ಗೊಂದಲಗಳಿಂದ ತಲೆ ಸಿಡಿಯುತ್ತಿತ್ತು. ಎರಡು ಕೈಯಿಂದ ತಲೆಯನ್ನು ಒತ್ತಿ ಹಿಡಿದುಕೊಂಡು ಕುಳಿತುಕೊಂಡವಳ ಬಳಿ ಬಂದರು ಜ್ಯೋತಿ. ಯೋಚನೆ ಮಾಡಿದ್ದು ಸಾಕು ಭಕ್ತಿ. ತಲೆ ಎತ್ತಿ ನೋಡಿದಳು. ನಾನು ಏನೋ ಯೋಚಿಸ್ತಿರ್ಲಿಲ್ಲ ಅತ್ತೆ, ಸ್ವಲ್ಪ ತಲೆನೋವು ಅಷ್ಟೇ ಎಂದಳು. ಹೋ ಹೌದಾ, ಊಟ ಮಾಡಿ ಮಲ್ಕೋ ಆಯ್ತಾ? ಸರಿ ಅತ್ತೆ. ನಮ್ಮನೆಯಲ್ಲಿ ಏನು ಬರೆದಿರುತ್ತೋ ಅದೇ ಆಗೋದು ಮಗಳೇ. ಅದನ್ನು ಯಾರಿಂದನೂ ತಪ್ಪಿಸೋಕೆ ಆಗಲ್ಲ. ನಿನ್ನ ಹಣೆ ಬರಹದಲ್ಲಿ ಆರ್ಯ ಹೆಸರು ಇತ್ತು, ಅದಕ್ಕೆ ಇಷ್ಟೊಂದು ಎಲ್ಲ ಆಗಿ ಅವನ ಜೊತೆಗೆ ನಿನ್ನ ಮದುವೆ ಆಗಿದೆ. ಎಲ್ಲ ಒಳ್ಳೆಯದು ಆಗುತ್ತೆ. ಜಾಸ್ತಿ ತಲೆ ಕೆಡಿಸ್ಕೊಂಬೇಡ ಆಯ್ತಾ? ಸರಿ ಎಂಬಂತೆ ತಲೆ ಆಡಿಸಿದಳು. ಬಾ, ಹೊರಗಡೆ ಎಲ್ಲ ಇದ್ದಾರೆ ಅಂತ ಕರ್ಕೊಂಡು ಹೋದರು. ಹಾಲ್ನಲ್ಲಿ ಎಲ್ಲರೂ ಕುಳಿತು ಮಾತಾಡ್ತಾ ಇದ್ರು. ಇಬ್ಬರನ್ನು ಅಕ್ಕಪಕ್ಕ ಕೂರಿಸಿ 5 ಜನ ಮುತ್ತೈದರು ಮತ್ತೆ ಅಕ್ಷತೆ ಹಾಕಿ ಆರತಿ ಮಾಡಿದರು. ಏನೇ ಆಗಲಿ ಇವರ ಜೋಡಿ ಮಾತ್ರ ಸೂಪರ್ ಆಗಿದೆ ಅಂತ ಹೇಳಿದರು ಜ್ಯೋತಿಯವರ ಅಣ್ಣ ಚಂದ್ರಕುಮಾರ್. ಎಲ್ಲರಿಗೂ ಅದು ನಿಜ ಅನಿಸಿದಂತೂ ಸುಳ್ಳಲ್ಲ. ಊಟಕ್ಕೆ ಕುಳಿತಾಗ ಒಂದೇ ಬಾಳೆ ಎಲೆ ಮೇಲೆ ಇಬ್ಬರಿಗೂ ಊಟಕ್ಕೆ ಬಡಿಸಿದರು. ಜೊತೆಗೆ ಊಟ ಮಾಡಬೇಕು ಅಂದಾಗ ಮುಖ ನೋಡುತ್ತಾ ಕುಳಿತರು ನವ ಜೋಡಿಗಳು. ಅಯ್ಯೋ ಆರ್ಯ, ಇಷ್ಟು ಬೇಗ ಇಷ್ಟೊಂದು ಸೀರಿಯಸ್ ಆಗಿ ಇರಬೇಡ ಕಣಪ್ಪ, ಮತ್ತೆ ಇದೆಲ್ಲ ಸಿಗಲ್ಲ. ಇವಾಗಲೇ ಈ ರಸಮಯ ಕ್ಷಣಗಳನ್ನು ಅನುಭವಿಸಿ ಎಂದು ಹೇಳಿದರು ಪ್ರಸನ್ನ ಅವರ ಸ್ನೇಹಿತ ಶೇಖರ್ ಅವರು. ಇವರು ಅವರ ಮೇಲೂ ನಗೆ ನಕ್ಕು ತಲೆ ಆಡಿಸಿದ್ದರು. ಮೊದಲು ನೀನು ತಿನಿಸು ಆರ್ಯ, ಜ್ಯೋತಿ ಅತ್ತಿಗೆ ನವ್ಯ ಹೇಳಿದರು. ಅದರಂತೆ ಮೊದಲು ಅವಳಿಗೆ ಸಿಹಿ ತಿನ್ನಿಸಿದ ಆರ್ಯ. ಅವಳು ಅವನಿಗೆ ಸಿಹಿ ತಿನ್ನಿಸಿದಳು. ತಮಾಷೆ ಮಾಡ್ತಾ ಅವರನ್ನು ಕಾಡಿಸ್ತಾ ಎಲ್ಲರೂ ಊಟ ಮಾಡಿ ಮುಗಿಸಿದರು. ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ದ ಆರ್ಯ ಅವರ ತಮಾಷೆ ನಗು ಹಿಂಸೆ ಅನಿಸ್ತಿತ್ತು ಅವನಿಗೆ. ಇಲ್ಲಿಂದ ಎದ್ದು ಹೋದರೆ ಸಾಕಪ್ಪ ಅಂತ ಅನ್ಕೊಳ್ತಿದ್ದ. ಕಣ್ಣು ಕೆಂಪಾಗಿ ನಿದ್ದೆ ಮಂಪರಿನಲ್ಲಿ ಇದ್ದ ಭಕ್ತಿನ ನೋಡಿ ಹೋಗಿ ಇಬ್ಬರು ರೆಸ್ಟ್ ಮಾಡಿ ಸುಸ್ತಾಗಿದ್ದೀರಾ ಅಂತ ಕಳಿಸಿದ್ರು ಜ್ಯೋತಿ. ಅಮ್ಮನಿಗೆ ಮನಸ್ಸಲ್ಲಿ ಥ್ಯಾಂಕ್ಸ್ ಹೇಳ್ತಾ ಮೆಟ್ಟಿಲ ಬಳಿ ಹೋಗುತ್ತಿದ್ದವನಿಗೆ ಆರ್ಯ, ಇವತ್ತು ಚೆನ್ನಾಗಿ ನಿದ್ದೆ ಮಾಡು, ಇನ್ಮೇಲೆ ಸರಿಯಾಗಿ ನಿದ್ದೆ ಮಾಡೋಕ್ಕೆ ಆಗುತ್ತೋ ಇಲ್ವೋ ಅಂತ ನಗುತ್ತಾ ಹೇಳಿದ ಚಂದ್ರಕುಮಾರ್ ಅವರ ಮಾತಿಗೆ ಮೈ ಪರಚಿಕೊಳ್ಳುವಂತೆ ಆಗಿತ್ತು ಅವನಿಗೆ. ಮುಗುಳು ನಗೆ ನಕ್ಕು ಸುಮ್ಮನೆ ಏನು ಮಾತನಾಡದೆ ರೂಮ್ಗೆ ಹೋಗಿ ಬಾಗಿಲು ಹಾಕಿದ. ರೂಮ್ಗೆ ಬಂದಾಗ ಎಲ್ಲರ ಮೇಲೋ ವಿಪರೀತ ಕೋಪ ಹುಕ್ಕಿ ಬಂದಿತ್ತು ಅವನಿಗೆ. ಎಲ್ಲ ಏನು ಅನ್ಕೊಂಡಿದ್ದಾರೆ ನನ್ನನ್ನು, ಸುಮ್ಮನೆ ಇದ್ದೀನಿ ಅಂತ ಬೇಕಾ ಬಿಟ್ಟು ತಮಾಷೆ ಮಾಡ್ತಾರೆ. ಇವರ ಕಣ್ಣಿಗೆ ಜೊಕ್ಕರ್ ಥರ ಕಾಣ್ತಿದ್ದೀನಿ ನಾನು. ಛೇ, ನನ್ನ ಕಷ್ಟ ನನಗೆ. ಆದರೆ ಇವರು ಬೇರೆ, ಬೇಡ ಬೇಡ ಅಂದರೂ ಮದುವೆ ಮಾಡಿ ಇವಾಗ ಹಿಂಗೆಲ್ಲ ಮಾಡ್ತಿದ್ದಾರೆ. ಏನು ಇಷ್ಟಪಟ್ಟು ಕಟ್ಕೊಂಡಿದ್ದೀನಿ ಅನ್ನೋ ಥರ ಹಾಡ್ತಿದ್ದಾರೆ. ಅವನ ಮನಸ್ಸಲ್ಲಿ ದೊಡ್ಡ ಕೋಲಾಹಲವೇ ನಡೆಯುತ್ತಿತ್ತು. ಈ ಕಡೆ ರೂಮ್ಗೆ ಬಂದು ಹಾಸಿಗೆ ಮೇಲೆ ಮಲಗಿದವಳಿಗೆ ಇಂದಿನ ರಾತ್ರಿ ಹತ್ತಿದ್ದಕ್ಕೋ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಇರದ ಕಾರಣಕ್ಕೋ ತಲೆನೋವಿಗೋ ಕಣ್ಣು ಮುಚ್ಚಿದೆ ತಡ. ನಿದ್ರಾದೇವಿ ಮಡಿಲಲ್ಲಿ ಆರಾಮಾಗಿ ಮಲಗಿದಳು ಭಕ್ತಿ. ಕೋಪದಲ್ಲಿ ಕುಳಿತವನಿಗೆ ಸ್ಟಡಿ ಟೇಬಲ್ ಮೇಲೆ ಇದ್ದಿದ್ದ ಫೋಟೋ ಕಣ್ಣಿಗೆ ಬಿತ್ತು. ಮಧ್ಯದಲ್ಲಿ ಭಕ್ತಿ ಕೈಕಟ್ಟಿ ನಿಂತಿದ್ದರೆ ಅವಳ ಬಲಗಡೆ ಭವ್ಯ, ಮತ್ತೆ ಅವಳ ಎಡಗಡೆ ಭಕ್ತಿಯ ಭುಜದ ಮೇಲೆ ಕೈ ಇಟ್ಟು ತಂಪು ಕನ್ನಡಕ ಹಾಕಿ ಫೋಸ್ ಕೊಟ್ಟು ನಿಂತಿದ್ದ ಆರ್ಯ. ಒಮ್ಮೆ ಫೋಟೋವನ್ನು ಕೈಯಿಂದ ಸವರಿ ಅದನ್ನು ಅದರ ಜಾಗಕ್ಕೆ ಇಟ್ಟು ಬಾಲ್ಕನಿಗೆ ಬಂದು ಗಾಳಿಗೆ ಮೈಯೊಡ್ಡಿ ನಿಂತವನ ಮನಸ್ಸು ಅವನಿಗೆ ತಿಳಿಸದೆ 8-9 ವರ್ಷಗಳ ಹಿಂದಕ್ಕೆ ಹೋಗುತ್ತಿತ್ತು. ರೂಮ್ ನಂಬರ್ 6 ಇದೆ. ಆಗಲೇ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಅಂದುಕೊಳ್ಳುತ್ತಾನೆ. ಬಂದು ನನ್ನ ನಂಬರ್ ನೋಡಿ ಕುಳಿತುಕೊಂಡ. ಸ್ನೇಹಿತರನ್ನು ನೋಡಿದ. ರೂಮ್ನಲ್ಲಿ ಅವನು ಅಷ್ಟೇ ಇದ್ದಿದ್ದು. ಕಣ್ಣಿಗೆ ಎಲ್ಲ ಕಂಡಿದ್ದು ಹೊಸ ಮುಖಗಳೇ. ದೇವರಿಗೆ ಕೈ ಮುಗಿದ. ಅವತ್ತು SSLC ಎಕ್ಸಾಮ್ ಮೊದಲ ದಿನ. ಎಲ್ಲರ ಮುಖದಲ್ಲೂ ಭಯ ತುಂಬಿತ್ತು. ಮಕ್ಕಳ ಭವಿಷ್ಯದ ಮೊದಲ ಮೆಟ್ಟಿಲು ಈ SSLC ಎಕ್ಸಾಮ್. ಇವನು ಅದಕ್ಕೆ ಹೊರತಾಗಿ ಇರಲಿಲ್ಲ. ಎಲ್ಲರೂ
ಬ್ಯಾಗ್ ಬುಕ್ ಎಲ್ಲ ಹೊರಗಡೆ ಇಟ್ಟು ಅವರವರ ಸೀಟಲ್ಲಿ ಕೂತ್ಕೊಂಡು ಹಾಲ್ ಟಿಕೆಟ್ ಇಟ್ಕೊಂಡು ಕೂತ್ಕೊಂಡಿದ್ರು. ಹಿಂದಿನ ಬೆಂಚ್ ಕಡೆ ನೋಡಿದ. ಒಂದು ಹುಡುಗಿ ಅಳೋ ಮುಖ ಮಾಡಿ ಕೂತ್ಕೊಂಡಿದ್ಲು. ಮೋಸ್ಟ್ಲಿ ಭಯ ಇರಬೇಕು ಅಂದ್ಕೊಂಡ. ಮತ್ತೊಮ್ಮೆ ನೋಡಿದ. ಗಾಬರಿಯಾಗಿದ್ದಳು, ಭಯ ಪಟ್ಕೊಂಡಿದ್ಲು. ಅವನು ಅವಳನ್ನು ನೋಡಿದಾಗ ಅವಳು ನೋಡಿದಳು. ಏನು ಅಂತ ಕೇಳಿದ ಮೆಲ್ಲಗೆ. ಪೆನ್ನು ಒಂದೇ ತಂದಿದ್ದೀನಿ ಅಂದ್ಲು. ಅದಕ್ಕೆ ಯಾಕೆ ಅಳ್ತಿದ್ದೀಯಾ? ಅದು ಬಾಲ್ ಪೆನ್ ಕೆಳಗೆ ಬಿದ್ದೋಯ್ತು. ಕೆಳಗೆ ಬಿದ್ದರೆ ಮತ್ತೆ ಬರೆಯುವುದಿಲ್ಲ ಅಂದ್ಲು. ನಕ್ಕು ತನ್ನ ಹತ್ತಿರ ಇದ್ದ ಮತ್ತೊಂದು ಪೆನ್ ಕೊಟ್ಟ. ಅವಳಿಗೆ, ತಗೋ. ಥ್ಯಾಂಕ್ಸ್. ಅವಳ ಮುಖ ಹರಳಿತು. ಹುಚ್ಚು ಹುಡುಗಿ ಅಂದುಕೊಂಡ. ಅಷ್ಟರಲ್ಲಿ ರೂಮ್ ಮೇಲ್ವಿಚಾರಕರು ಬಂದರು. ಎಕ್ಸಾಮ್ ಶುರು ಆಯಿತು. ಎಕ್ಸಾಮ್ ಮುಗಿದ ನಂತರ ಪೇಪರ್ ಕೊಟ್ಟು ಎಲ್ಲರೂ ಹೊರಗಡೆ ಹೋದರು. ಹೊರಗಡೆ ಇಟ್ಟಿದ್ದ ಬಾಕ್ಸ್ ತಗೊಂಡು ಪೆನ್ ಕೊಟ್ಟ ಹುಡುಗನ ಹುಡುಕಿದಳು. ಅವನು ಅವರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಹೋಗ್ತಿದ್ದ. ಹೇ ಹಲೋ. ಅವನಿಗೆ ಕೇಳಿಸಲೇ ಇಲ್ಲ. ಮುಂದೆ ಹೋದ. ಯಾರನ್ನು ಕರೆಯುತ್ತಿದೆಯೇ? ಹಿಂದಿನಿಂದ ಬಂದು ಕೇಳಿದಳು ಭವ್ಯ. ಅವನು ಅಲ್ಲಿ ಹೋಗ್ತಿದ್ದಾನೆ. ವೈಟ್ ಶರ್ಟ್ ಅವನನ್ನು. ಯಾಕೆ? ಏನು ಮಾಡ್ದ ಅವನು? ಹೆಲ್ಪ್ ಮಾಡ್ದ. ಏನು ಸಹಾಯ ಮಾಡ್ದ? ನೀನು ರೂಮಾ ಅವನದು? ಹೌದು ಕಣೆ, ನಾನು ಮುಂದಿನ ಬೆಂಚ್. ಹೋ, ಆನ್ಸರ್ ತೋರಿಸಿದ್ನಾ? ನಿನ್ನ ತಲೆ. ಪೇಪರ್ ಈಸಿ ಇತ್ತು, ನನಗೆ ಎಲ್ಲ ಗೊತ್ತಿತ್ತು. ನಾನೇ ಯಾಕೆ ಅವನನ್ನು ಆನ್ಸರ್ ಕೇಳಲಿ? ಮತ್ತೇನು ಮಾಡ್ದ? ಬಿಡಿಸಿ ಹೇಳು. ನಾನು ಒಂದೇ ಪೆನ್ ಕಡೆ ತಂದಿದ್ದು. ಅದೇ ನೀನು ಬಾಲ್ ಪೆನ್ ಅಂತ ಒಂದು ಸಲ ಕೊಟ್ಟಿದ್ದೆ ನೋಡು, ಅದನ್ನು. ಅದು ಕೈ ಜಾರಿ ಕೆಳಗೆ ಬಿತ್ತು ಕಣೆ. ಅಯ್ಯೋ ನಿನ್ನ, ಅದನ್ನು ಯಾಕೆ ತರೋಕ್ಕೆ ಹೋಗಿದ್ದೆ? ಅದು ಸುಮ್ಮನೆ ಶೋಪೀಸ್ ಪೆನ್ ಅಷ್ಟೇ. ಕೆಳಗೆ ಬಿದ್ದರೆ ಬರೆಯೋಲ್ಲ. ಬೇರೆದು ತರಬೇಕಿತ್ತು. ಅದು ಬರೀಲಿಲ್ಲ. ಆವಾಗ ಏನು ಮಾಡೋದು ಅಂತ ಭಯಕ್ಕೆ ಅಳು ಬರೆದೋದು ಬಾಕಿ ಇತ್ತು. ಆವಾಗ ಅವನ ಹತ್ತಿರ ಇದ್ದಿದ್ದ ಎಕ್ಸ್ಟ್ರಾ ಪೆನ್ ಕೊಟ್ಟ ಕಣೆ. ಓ ಹಾಗೆ. ಹಾಗೇನೆ. ಅದಕ್ಕೆ ಅವನು ಪೆನ್ ವಾಪಸ್ ಕೊಟ್ಟು ಥ್ಯಾಂಕ್ಸ್ ಹೇಳೋಣ ಅಂದರೆ ಮಿಸ್ ಆಗಿಬಿಟ್ಟ. ಹೋಗ್ಲಿ ಬಿಡು, ನಾಳೆ ಸಿಗ್ತಾನೆ. ಹೇಳಿದರೆ ಆಯಿತು. ಮತ್ತೆ ಹೇಗಾಯಿತು ಭಕ್ತಿ ಎಕ್ಸಾಮ್? ಚೆನ್ನಾಗಾಯಿತು. ನಿಂದು? ಸೂಪರ್. ಅವರು ಇಬ್ಬರು ಮಾತು ಮುಂದುವರೆದಿತ್ತು. ಸರಿ ಬಾಯ್, ನಾಳೆ ಚೆನ್ನಾಗಿ ಓದ್ಕೊಂಡು ಬಾ ಎಂದು ಇಬ್ಬರು ಅವರವರ ದಾರಿ ಹಿಡಿದರು. ನೆನ್ನೆ ಥರ ಇವತ್ತು ಸದ್ಯ ಲೇಟಾಗಲಿಲ್ವಲ್ಲ? ಪರೀಕ್ಷೆ ಕೊಠಡಿ ಒಳಗೆ ಬಂದಾಗ ಅಲ್ಲೊಬ್ಬರು ಇಲ್ಲೊಬ್ಬರು ಕೂತ್ಕೊಂಡಿದ್ರು ಅಷ್ಟೇ. ಆ ಹುಡುಗಿ ಆಗಲೇ ಬಂದು ಕುಳಿತಿದ್ದಳು. ನೋಡಿದೆ. ನನ್ನ ನೋಡಿ ಹಾಯ್ ಎಂದಳು. ನಾನು ಹಾಯ್ ಹೇಳಿದೆ. ಥ್ಯಾಂಕ್ಸ್. ನೆನ್ನೆ ನೀವು ಪೆನ್ ಕೊಟ್ಟಿದ್ದಕ್ಕೆ. ನೆನ್ನೆನೇ ಥ್ಯಾಂಕ್ಸ್ ಹೇಳಿದ್ರಿ ಅಲ್ವಾ? ನೆನ್ನೆ ಸರಿಯಾಗಿ ಹೇಳೋಕ್ಕೆ ಆಗಲಿಲ್ಲ. ಓಕೆ. ಮತ್ತೆ ತಗೊಳ್ಳಿ ನಿಮ್ಮ ಪೆನ್. ಹೇ, ಅದನ್ನು ಯಾಕೆ ವಾಪಸ್ ಕೊಡ್ತೀರಾ? ನೀವೇ ಇಟ್ಕೊಳ್ಳಿ. ಇಲ್ಲ, ಇವತ್ತು ಬೇರೆ ತಂದಿದ್ದೀನಿ. ಇದೆ, ಪರವಾಗಿಲ್ಲ, ಇಟ್ಕೊಳ್ಳಿ. ನನ್ನ ಹತ್ರ ಬೇರೆ ಇದ್ದಾವೆ, ಇದನ್ನು ನೀವೇ ಇಟ್ಕೊಳ್ಳಿ. ಅಷ್ಟರಲ್ಲಿ ಎಲ್ಲರೂ ಬಂದರು. ಬೆಲ್ ಆಯಿತು. ಎಕ್ಸಾಮ್ ಸ್ಟಾರ್ಟ್ ಆಯಿತು. ಅವಳು ಸರಿ ಅಂತ ಸುಮ್ಮನಾದ್ಲು. ಪ್ರತಿದಿನ ಎಕ್ಸಾಮ್ ಹಾಲ್ನಲ್ಲಿ ಎದುರಿಗೆ ಬಂದಾಗ ನೋಡುವುದು, ಪರಿಚಯದ ನಗು ಕೊಡೋದು ಅಷ್ಟೇ. ಎಲ್ಲ ಎಕ್ಸಾಮ್ ಆಗಿ ಲಾಸ್ಟ್ ಡೇ. ತಲೆ ಭಾರ ಕಡಿಮೆ ಆಯಿತು ಅಂತ ಮಾತಾಡ್ತಾ ನಾನು ನನ್ನ ಕ್ಲಾಸ್ಮೇಟ್ ಬರ್ತಿದ್ವಿ. ಆ ಹುಡುಗಿ ನೋಡಿ ನಕ್ಕಳು. ನಾನು ನಕ್ಕು ಅವಳ ಬಳಿ ಹೋದೆ. ಏನ್ರಿ, ಹೆಂಗಾಯಿತು ಎಕ್ಸಾಮ್? ಪರವಾಗಿಲ್ಲ, ಚೆನ್ನಾಗಿ ಆಯಿತು. ನಿಮ್ಮದು? ಹಾಂ, ಚೆನ್ನಾಗಾಯಿತು. ಸರಿ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಆರ್ಯ ಅಂತ. ನಿಮ್ಮ ನೇಮ್? ಭಕ್ತಿ. ಓಕೆ. ಯಾವ ಸ್ಕೂಲ್? NLW ಹೈಸ್ಕೂಲ್. ನಿಮ್ಮದು? ಇಲ್ಲೇ ಹಿಂಬದಿ ರಸ್ತೆಯಲ್ಲಿ ಇರೋ NPS. ಹೋ, ಗರ್ಲ್ಸ್ ಸ್ಕೂಲ್ ಅಲ್ವಾ? ಸರಿ, ಬಾಯ್. ಓಕೆ, ಬಾಯ್. ಎಕ್ಸಾಮ್ ಆದಮೇಲೆ ರಜಾ ದಿನ. ಫುಲ್ ಮಜಾ ಮಾಡಿದ್ದೆ. ಒಂದೊಂದು ದಿನ ಒಬ್ಬೊಬ್ಬರು ಫ್ರೆಂಡ್ಸ್ ಮನೆಗೆ ಹೋಗ್ತಿದ್ವಿ. ಎಲ್ಲರೂ. ಅಜ್ಜಿ ಮನೆಗೆ ಅಮ್ಮನ ಜೊತೆಗೆ ಹೋಗಿದ್ದೆ. ಅಜ್ಜಿಯ ಬಲವಂತಕ್ಕೆ ನನ್ನ ಹಲ್ಲೆ ಬಿಟ್ಟು ಬಂದಿದ್ಲು ಅಮ್ಮ. ಅವರ ಅಣ್ಣನ ಮಗ ನವೀನ್ ಜೊತೆ ಇರೋಕ್ಕೆ ತುಂಬ ಇಷ್ಟ ನನಗೆ. ಅವನ ಜೊತೆಗೆ ಆಟ ಆಡೋದು, ಊರ ಸುತ್ತೋದು, ಹಳ್ಳಿಯ ಪರಿಚಯ ಮಾಡಿಸ್ತಿದ್ದ. ನನಗಿಂತ 3 ವರ್ಷ ದೊಡ್ಡವನು ಅಷ್ಟೇ. ರಜಾ ದಿನ ಫುಲ್ ಎಂಜಾಯ್ ಮಾಡಿದೆ. ನನಗೆ ಮತ್ತೆ ಮನೆಗೆ ಬರೋಕ್ಕೆ ಇಷ್ಟ ಆಗ್ತಿರಲಿಲ್ಲ. ಆದರೂ ಬರಬೇಕಿತ್ತು, ಬಂದೆ. ರಿಸಲ್ಟ್ ಬರುತ್ತೆ ಅನ್ನೋ ಟೈಮ್. ಮತ್ತೆ ಮನೆಗೆ ಬಂದಾಗ ಸ್ವಲ್ಪ ಬೇಜಾರಾಗ್ತಿತ್ತು. ಆಮೇಲೆ ಸರಿಯಾದೆ. ರಿಸಲ್ಟ್ ಬಂದು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದೆ. ಅಪ್ಪನ ನಿರೀಕ್ಷೆಗೆ ಮಾಡಿದಂತೆ ಪರ್ಸೆಂಟೇಜ್ ಬರಲಿಲ್ಲ. ಸ್ವಲ್ಪ ಬೇಜಾರಾದರು, ಬೈದರು, ಸುಮ್ಮನಾದರು. ಏನು ಕಾಂಬಿನೇಷನ್ ತಗೊಳ್ತೀಯಾ? ಯಾವ ಕಾಲೇಜ್ ಸೇರ್ತೀಯೋ? ಅಪ್ಪನ ಪ್ರಶ್ನೆ. ಅಶೋಕ್ ಮತ್ತು ಮೋಹಿತ್ VV ಕಾಲೇಜ್ ಸೇರ್ತಾರಂತೆ. ನಾನು ಅಲ್ಲಿಗೆ ಸೇರ್ತೀನಿ. ಬೇರೆ ಒಳ್ಳೆ ಕಾಲೇಜ್ ಇದೆ ನೋಡು. ಇಲ್ಲಪ್ಪ, ಅಲ್ಲೇನೋ ಚೆನ್ನಾಗಿದೆ. ಅಶೋಕ್ ಅಣ್ಣ ಅಲ್ಲೇ ಓದಿದ್ದು.
ಏನು ಕಾಂಬಿನೇಷನ್ ತೊಗೊಳ್ತೀಯಾ? ಕಾಮರ್ಸ್ ತೊಗೋತೀನಿ. ನಿಂಗೆ ಏನು ಇಂಟ್ರೆಸ್ಟ್ ಇದೆಯೋ ಅದೇ ಮಾಡು. ಸರಿಯಪ್ಪ, ನಾಳೆ ಹೋಗಿ ಅಡ್ಮಿಷನ್ ಮಾಡಿಸೋಣ. ಓಕೆ ಅಪ್ಪ. ಅಂತೂ ಅಡ್ಮಿಷನ್ ಮಾಡಿಸಿದ್ರು ಆಯಿತು. ಇನ್ನೇನು ಕಾಲೇಜ್ ಸ್ಟಾರ್ಟ್ ಆಗಬೇಕು ಅಷ್ಟೆ. ನಾನು ಹೇಳಿದೆ. ಹೌದು ಕಣೋ. ಅಂತೂ ಮೂವರು ಒಂದೇ ಕಡೆ ಸೇರಿದ್ದು ನನಗೂ ಅಂತೂ ಖುಷಿ ಆಯಿತು. ಅಶೋಕ್ ಹೇಳಿದ. ನಿಂಗೆ ಅಷ್ಟೇ ಅಲ್ಲ, ನಮಗೂ ಖುಷಿಯಾಗಿದೆ. ತಿಳ್ಕೊ, ಅವನ ಮಾತಿಗೆ ಹೇಳಿದ ಮೋಹಿತ್. ಅದು ಇದು ಮಾತಾಡ್ತಾ ಇದ್ದ ನಮಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಸರಿ, ಮುಂದಿನ ವಾರದಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಸಿಗೋಣ. ಟೈಮ್ ಆಯಿತು. ಬರ್ತೀನೋ? ನಾನು ನಿನ್ನ ಜೊತೆಗೆ ಬರ್ತೀನೋ ಹೀರೋ? ಬಾ ಮತ್ತೆ ಹೋಗೋಣ. ಸರಿ ಕಣ್ರೋ, ಕಾಲ್ ಮಾಡ್ತೀನಿ. ಓಕೆ ಮಗ, ಕಾಲೇಜಿನಲ್ಲಿ ಸಿಗೋಣ. ಬಾಯ್. ಓಕೆ ಮಗ, ಬಾಯ್. ಬಾ ಹೇಳಿ ಮೋಹಿತ್ ಮನೆಯಿಂದ ಹೊರ ಬಂದ್ವಿ. ನಾನು ಮತ್ತೆ ಅಶೋಕ್ ಪ್ರೈಮರಿ ಸ್ಕೂಲ್ನಿಂದನೂ ಫ್ರೆಂಡ್ಸ್. ಮೊದಲು ಅವರ ಮನೆ ಹತ್ತಿರ ನಮ್ಮನೆ ಇದ್ದಿದ್ದು. ಆಮೇಲೆ ಬೇರೆ ಕಡೆ ಸ್ವಂತ ಮನೆ ಕಟ್ಟಿಸಿದ್ರು ಅಪ್ಪ. ಅಲ್ಲಿಗೆ ಶಿಫ್ಟ್ ಆದ್ವಿ. ಆದರೂ ಓದಿದ್ದು ಒಂದೇ ಕಡೆ, ಹಾಗಾಗಿ ನಮ್ಮ ಫ್ರೆಂಡ್ಶಿಪ್ ಹಾಗೇ ಇದೆ. ಇನ್ನು ಮೋಹಿತ್ ಹೈಸ್ಕೂಲ್ನಿಂದ ನಮಗೆ ಪರಿಚಯ ಆಗಿದ್ದು. ನಮ್ಮ ಜೊತೆ ಅವನು ಸೇರಿಕೊಂಡ. ನಾವು ಫ್ರೆಂಡ್ಸ್ ಆಗಿದ್ದೀವಿ. ಅಶೋಕ್ ಮಾತು ಸ್ವಲ್ಪ ಜಾಸ್ತಿ ತರ್ಲೆ. ಮೋಹಿತ್ ಫುಲ್ ಸೈಲೆಂಟ್. ಇನ್ನು ನಾನು ಸ್ವಲ್ಪ ತರಲೆ, ಸ್ವಲ್ಪ ಮಾತು, ಆದರೆ ಸಿಕ್ಕಾಪಟ್ಟೆ ಕೋಪ, ಜೊತೆಗೆ ಸ್ವಲ್ಪ ಹಠ. ಇಬ್ಬರು ಬೆಸ್ಟ್ ಫ್ರೆಂಡ್ಗಳು ಸತಿಪತಿಗಳಾಗಿದ್ದಾರೆ. ಅವರ ಮುಂದಿನ ಜೀವನ ಯಾವ ರೀತಿ ಇರುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಮುಂದುವರಿಯುವುದು. ಸ್ನೇಹಿತರೆ, ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ಬರೆಯಿರಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.